Hello students, welcome back. In this video lecture, we are going to discuss about kinetic theory of an ideal gases, where we are going to derive the expression for pressure of an ideal gas from chapter 13, kinetic theory. Kinetic theory of gases is based on the molecular picture of the matter. But a given amount of gas, collection of large number of molecules ಅಂತ assume ಮಾಡ್ತಾ ಇದ್ದೇವೆ. We are going to begin with the idea that molecules of a gas are in incessant random motion ಅಂತ. That means molecules of the gas ಏನಾಗಬೇಕು continuously without any particular direction move ಆಗ್ತಾನೆ ಇರಬೇಕು, during which they will collide against each other and also collide with the walls of the container. ಇಲ್ಲಿ ನಾವು ಎಲ್ಲಾ collision ಗಳನ್ನು whether it is between the molecules ಅಥವಾ collision between the molecules and the walls of the container ಎರಡನ್ನು ನಾವು elastic collision ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ, which means that total kinetic energy of the collision is conserved. Obviously in every collision momentum is also conserve ಆಗ್ತಾ ಇದೆ. ನಾವು ಎರಡು molecules ಮಧ್ಯೆ ಇರುವಂತ collision ಅನ್ನು ಕನ್ಸಿಡರ್ ಮಾಡಬಹುದು ಅಥವಾ ಮಾಲಿಕ್ಯೂಲ್ ಮತ್ತೆ ವಾಲ್ ಆಫ್ ದ ಕಂಟೈನರ್ ಮಧ್ಯೆ ಇರುವಂತ ಕೊಲಿಷನ್ ಅನ್ನ ಕನ್ಸಿಡರ್ ಮಾಡಬಹುದು. ಇವು ಇಲಾಸ್ಟಿಕ್ ಕೊಲಿಷನ್ ಅಂತ ಇದ್ರೆ ಎರಡೂ ಕೇಸಸ್ ಅಲ್ಲಿ ಕೈನೆಟಿಕ್ ಎನರ್ಜಿ ಆಸ್ ವೆಲ್ ಆಸ್ ಮೂಮೆಂಟಮ್ ಆರ್ ಕನ್ಸರ್ವ್ಡ್. ನೌ ವಿ ಆರ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಆಫ್ ಅನ್ ಐಡಿಯಲ್ ಗ್ಯಾಸ್. ಇದಕ್ಕಾಗಿ ನಾವು ಒಂದು ಕ್ಯೂಬ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, ವಿಚ್ ಈಸ್ ಕಂಟೈನಿಂಗ್ ದ ಗ್ಯಾಸ್. ಈ ಕ್ಯೂಬಿನ ಸೈಡ್ಸ್ ರಿಪ್ರೆಸೆಂಟೆಡ್ ಆಸ್ ಎಲ್, ಲೆಂತ್ ಇರಬಹುದು ಅಥವಾ ಈ ಬ್ರೆಡ್ತ್ ಇರಬಹುದು ಅಥವಾ ಹೈಟ್ ಇರಬಹುದು. So they are represented as L. The three mutually perpendicular coordinate axes, they are parallel to the sides of the cube. ಅಂದ್ರೆ x axis ಅಲ್ಲಿ ಒಂದು ಸೈಡ್ ಇದ್ರೆ y axis ಅಲ್ಲಿ ಇನ್ನೊಂದು ಸೈಡ್ ಇದೆ, z axis ಅಲ್ಲಿ ಇನ್ನೊಂದು ಸೈಡ್ ಇದೆ. Now we are going to consider a single molecule ಇಲ್ಲಿರುವಂತ which will be having the component of velocities represented as vx, vy and vz. x axis ಅಲ್ಲಿ vx, y axis ಅಲ್ಲಿ vy and z axis ಅಲ್ಲಿ vz. ಈ ಮಾಲಿಕ್ಯೂಲ್ ಏನಾಗ್ತದೆ, ಇದು ಒಂದು ಪ್ಲೇನ್ ವಾಲ್ ವಿಚ್ ಇಸ್ ಪ್ಯಾರಲಲ್ ಟು ದ yz ಪ್ಲೇನ್, ಇದ್ರ ಜೊತೆಗೆ ಕೊಲೈಡ್ ಆಗ್ತದೆ. ಇಲ್ಲಿ ಶೇಡ್ ಮಾಡ್ತಾ ಇರುವಂತ ವಾಲ್ ಜೊತೆ ಕೊಲೈಡ್ ಆಗ್ತದೆ. ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿಸ್ ವಾಲ್ is represented as A and that should be is equal to length into breadth or L square ಆಗಿರುತ್ತೆ. Since every collision is assumed to be elastic, after collision ಏನಾಗಬೇಕಾಯ್ತು, speed should not change. ನೋಡಿ, ವಾಲ್ ಆಫ್ ದ ಕಂಟೈನರ್ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಮಾಲಿಕ್ಯೂಲ್ ವಿಲ್ ಬಿ ಬೌನ್ಸ್ಡ್ ಬ್ಯಾಕ್ ಆಗ್ತಾ ಇರೋದ್ರಿಂದ ದ ಕಂಪೋನೆಂಟ್ ಆಫ್ ದ ವೆಲಾಸಿಟೀಸ್ ಆಫ್ ದ ಗಿವನ್ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ರೀತಿ ಟುವಾರ್ಡ್ಸ್ ಅವರ್ ರೈಟ್, ವೈ ಆಕ್ಸಿಸ್ ಅಲ್ಲಿ ಈ ರೀತಿ ಔಟ್ ಆಫ್ ದ ಪ್ಲೇನ್ ಆಫ್ ದ ಸ್ಕ್ರೀನ್ ಅಂಡ್ ಝೆಡ್ ಆಕ್ಸಿಸ್ ಅಲ್ಲಿ ಡೌನ್ವರ್ಡ್ ಇತ್ತು. ಆಫ್ಟರ್ ಕೊಲಿಷನ್ ಏನಾಯ್ತು ಅಂತಂದ್ರೆ ವೆಲಾಸಿಟಿ ಯಾವ ರೀತಿ ಚೇಂಜ್ ಆಗ್ತದೆ ಅಂತಂದ್ರೆ ಸ್ಟಿಲ್ ದ ಝೆಡ್ ಕಂಪೋನೆಂಟ್ ಡೌನ್ವರ್ಡ್ ಇದೆ, ವೈ ಕಂಪೋನೆಂಟ್ ಈಗಲೂ ಏನಾಗಿದೆ, ಇಟ್ ಈಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಸ್ಕ್ರೀನ್, ಬಟ್ ಓನ್ಲಿ ಎಕ್ಸ್ ಕಂಪೋನೆಂಟ್ ಏನಾಗಿದೆ, ಇಟ್ ಈಸ್ ಚೇಂಜಿಂಗ್ ದ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಆಸ್ ಮೈನಸ್ ವಿ ಎಕ್ಸ್. ಹೆನ್ಸ್ ಆಫ್ಟರ್ ಕೊಲಿಷನ್ ದ ವೆಲಾಸಿಟಿ ವಿಲ್ ಬಿ ರಿಪ್ರೆಸೆಂಟೆಡ್ ಆಸ್ ಮೈನಸ್ ವಿ ಎಕ್ಸ್, ವಿ ವೈ, ವಿ ಝೆಡ್. The change in the momentum of the molecule is represented as final momentum minus initial momentum. Nodi, before collision, molecule was moving along the positive x-axis. That's why now initial momentum anna plus m into vx and consider madre. After collision, x component reverses the direction. That's why the final momentum will be represented as minus m into vx. ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ ಎಮ್ ವಿ ಎಕ್ಸ್ ಮೈನಸ್ ಎಮ್ ವಿ ಎಕ್ಸ್ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಮೈನಸ್ 2mvx. ದಿಸ್ ಇಸ್ ದ ಚೇಂಜ್ ಇನ್ ದ ಮೂಮೆಂಟಮ್ ಆಫ್ ದ ಮಾಲಿಕ್ಯೂಲ್. ನೋಡಿ, ಬಿಕಾಸ್ ಆಫ್ ದ ಕೊಲಿಷನ್ ಮಾಲಿಕ್ಯೂಲ್ನ ಮೂಮೆಂಟಮ್ ಮೈನಸ್ 2mvx ಅಷ್ಟು ಚೇಂಜ್ ಆದ್ರೆ ವಾಲ್ ಮೂಮೆಂಟಮ್ ಎಷ್ಟು ಅದರ ಅಪೋಸಿಟ್ ಪ್ಲಸ್ 2mvx ಅಷ್ಟು ಚೇಂಜ್ ಆದ್ರೆ ದ ನೆಟ್ ಚೇಂಜ್ ಇನ್ ದ ಮೂಮೆಂಟಮ್ ವಿಲ್ ಬಿ ಈಕ್ವಲ್ ಟು 0. ಯಾಕಂದ್ರೆ ವಾಲ್ ರೆಸ್ಟ್ ಅಲ್ಲಿ ಇರ್ತಾ ಇರೋದು. ಯಾವಾಗ ಒಂದು ಮಾಲಿಕ್ಯೂಲ್ ವಾಲ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗ್ತಾ ಇದೆಯೋ ಆವಾಗ ಆ ಮಾಲಿಕ್ಯೂಲ್ ಏನ್ ಮಾಡ್ತದೆ, ತಾನು ಎಷ್ಟು ಮೂಮೆಂಟಮ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದೆ ಅಷ್ಟೇ ಮೂಮೆಂಟಮ್ ಅನ್ನ ವಾಲ್ ಆಫ್ ದ ಕಂಟೈನರ್ ಮೇಲೆ ಇಂಪಾರ್ಟ್ ಮಾಡ್ತಾ ಇದೆ, ಬಟ್ ಇಟ್ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಹೆನ್ಸ್
the change in the momentum of the wall because of collision is represented as plus 2 mvx. In a small time interval delta t, x direction ನಲ್ಲಿ vx ಅಷ್ಟು ವೆಲಾಸಿಟಿ ಇಂದ ಮೂವ್ ಆಗ್ತಾ ಇರುವಂತ ಒಂದು ಮಾಲಿಕ್ಯೂಲ್ ಇಟ್ ಕ್ಯಾನ್ ಟ್ರಾವೆಲ್ ಎ ಡಿಸ್ಟೆನ್ಸ್ ಆಫ್ vx ಇಂಟು ಡೆಲ್ಟಾ ಟಿ. ಒಂದು ವಾಲ್ ಇಂದ vx ಇಂಟು ಡೆಲ್ಟಾ ಟಿ ಅಷ್ಟು ದೂರದಲ್ಲಿರುವಂತ ಮಾಲಿಕ್ಯೂಲ್ ಇಟ್ ಕ್ಯಾನ್ ಕೊಲೈಡ್ ವಿತ್ ದ ವಾಲ್ ಇನ್ ಟೈಮ್ ಇಂಟರ್ವಲ್ ಆಫ್ ಡೆಲ್ಟಾ ಟಿ ಸೆಕೆಂಡ್ಸ್. ಇದು ನಾವು ಕನ್ಸಿಡರ್ ಮಾಡ್ತಾ ಇರುವಂತ ವಾಲ್, ಇದರಿಂದ ಇಷ್ಟು ದೂರದಲ್ಲಿರುವಂತ ಡಿಸ್ಟೆನ್ಸ್ vx ಇಂಟು ಡೆಲ್ಟಾ ಟಿ ಎಸ್ ಡಿಸ್ಟೆನ್ಸ್, ದಟ್ ಮೀನ್ಸ್ ಇಂಟು ಏರಿಯಾ ಮಾಡಿದವಾಗ ಇಷ್ಟು ವಾಲ್ಯೂಮ್ ಅಲ್ಲಿ ಇರುವಂತ ಎಲ್ಲಾ ಮಾಲಿಕ್ಯೂಲ್ಸ್ ಈ ವಾಲ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗ್ಬಹುದು. ಬಟ್ ಇಲ್ಲಿ ಏನಾಗಿದೆ, ಆನ್ ಎನ್ ಎವರೇಜ್ ರ್ಯಾಂಡಮ್ ಮೋಷನ್ ಇರ್ತಾ ಇರೋದ್ರಿಂದ ಈ ವಾಲ್ಯೂಮ್ ಅಲ್ಲಿರುವ ಮಾಲಿಕ್ಯೂಲ್ಸ್ ಅಲ್ಲಿ ಓನ್ಲಿ ಹಾಫ್ ಆಫ್ ದೆಮ್ ವಿಲ್ ಬಿ ಟ್ರಾವೆಲಿಂಗ್ ಟುವರ್ಡ್ಸ್ ದ ಗಿವನ್ ವಾಲ್, ಅದರ್ ಹಾಫ್ ಏನಾಗಿದೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಾ ಇರ್ಬೋದು. ಹೆನ್ಸ್ only half of the molecule will collide with the wall of the container. The number of molecules with velocity vx, vy, vz colliding with the wall in time delta t seconds will be is equal to half into avx delta t into n, where n is the number of molecules present per unit volume. The total momentum transferred to the wall by these molecules in time delta t seconds is given by the following equation. The change in the momentum of the wall when ಒಂದು molecule collide ಆಗ್ತಿದೆಯೋ ಆವಾಗ it will be represented as 2 mvx. ಯಾವಾಗ delta t seconds ಅಲ್ಲಿ these many number of molecules collide ಆಗ್ತಾ ಇದೆಯೋ ಆವಾಗ total change in the momentum of the wall of the container will be is equal to number of molecules colliding with the wall into change in the momentum imparted by each molecule. According to the Newton's second law of motion, force must be is equal to change in the momentum divided by time taken. And also we know that the pressure is represented as force divided by area of cross section. Hence, pressure must be is equal to force Q divided by delta T divided by A ಆಗಿರಬೇಕು. Therefore, we get the expression for the pressure exerted by the gas on the wall of the container is equal to n into m into vx square. Obviously, ಈ equation ಅಲ್ಲಿ 2 and 2 get cancelled. vx into vx is equal to vx square ಇದೆ. Remaining term will be is equal to mass of the molecule into number density into area of cross section into delta t. ಇದನ್ನ ನಾವು a delta t ದಿಂದ ಡಿವೈಡ್ ಮಾಡಿದವಾಗ we will get the expression for the pressure. A cancel ಆಗ್ತದೆ, A cancel ಆಗ್ತದೆ, delta T also get cancelled. Remaining term ಅಂದ್ರೆ n into m into vx square. Even gas ಅಲ್ಲಿ ಎಲ್ಲಾ molecules same velocity ಇಂದ travel ಆಗ್ತಾ ಇರೋದಿಲ್ಲ. They will be moving with different velocities. Now we have derived the expression for the pressure due to only that group of molecules which will be traveling with the component of the velocity vx. ಇದೇ ರೀತಿ ನಾವು ಎಲ್ಲಾ molecules traveling with different group of velocities consider ಮಾಡಿದಾಗ the net pressure will be given by P is equal to n into m into v bar x square, where v bar x square is average value of vx square. Kinetic theory we have already seen that the values of physical quantities will be always changing. Only average velocities consider ಮಾಡಬೇಕಾಗುತ್ತೆ. That's why ನಾವು ಇಲ್ಲಿ average value ತಗೊಳ್ತಾ ಇದ್ದೀವಿ. Now the gas is isotropic. That means ನೀವು ಯಾವುದೇ ಡೈರೆಕ್ಷನ್ ಅನ್ನ ವೆಲಾಸಿಟಿಯನ್ನು ಮೇಜರ್ ಮಾಡಿದ್ರೆ we will get the same thing. Preferred direction ಇಲ್ಲದೆ ಇರೋದ್ರಿಂದ ನಾವು ಸಿಮೆಟ್ರಿ ಅನ್ನು ಕನ್ಸಿಡರ್ ಮಾಡ್ತಾವಾಗ the average velocity, the square of the average velocity along the x axis will be equal to that along the y axis will be in turn equal to square of the average velocity along the z axis. ಮೂರು ಡೈರೆಕ್ಷನ್ ಅಲ್ಲಿ ಸೇಮ್ average velocity ಇರಬೇಕಂತ. Therefore, the value of square of the average velocity along the x-axis should be is equal to 1 by 3 into sum of the square of the average velocity along 3 directions. ಮೂರು ಈಕ್ವಲ್ ಇರ್ತಾ ಇರೋದ್ರಿಂದ ನಾವೇನು ಬರೀಬಹುದು ಅಂತಂದ್ರೆ vx bar square plus vy bar square plus vz bar square should be is equal to 3vx bar square ಅಂತ. ಯಾಕಂದ್ರೆ ಇವು ಮೂರು ಈಕ್ವಲ್ ಇರ್ತಾ ಇರೋದ್ರಿಂದ therefore vx bar square will be is equal to 3 ಅನ್ನ other side of the equal sign ತಗೊಂಡಾಗ we will get this equation, or that will be is equal to 1 by 3 into v bar square.
where V bar is the average speed of each molecule and V bar square denotes the mean value of squared speed. ಅದನ್ನ above equation ನಲ್ಲಿ substitute ಮಾಡಿದಾಗ we will get the expression for the pressure P is equal to 1 by 3 into Nm V bar square. This is the general expression for the pressure of an ideal gas. ಈಗ ನಾವು ಕೆಲವೊಂದು ರಿಮಾರ್ಕ್ಸ್ ಅಬೌಟ್ ದ ಡೆರಿವೇಶನ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್ P is equal to 1 by 3 Nm V bar square ಅನ್ನ ಅಬ್ಸರ್ವ್ ಮಾಡೋಣ. ಫಸ್ಟ್ ಥಿಂಗ್ ಈಸ್ ದಟ್ ನಾವು ಶೇಪ್ ಆಫ್ ದ ವೆಸಲ್ ಅನ್ನ ಕ್ಯೂಬ್ ಅಂತ ಕನ್ಸಿಡರ್ ಮಾಡಿದ್ದೇವೆ ಫಾರ್ ನಮ್ಮ ಕನ್ವೀನಿಯನ್ಸ್. ವಿ ಹ್ಯಾವ್ ಟು ರಿಮೆಂಬರ್ ದಟ್ ಶೇಪ್ ಆಫ್ ದ ವೆಸಲ್ ಇಸ್ ರಿಯಲಿ ಇಮ್ಮಟೀರಿಯಲ್. ಅಂದ್ರೆ ವಾಟ್ ಎವರ್ ಮೇ ಬಿ ದ ಶೇಪ್ ಆಫ್ ದ ಕಂಟೈನರ್, ದ ಎಕ್ಸ್ಪ್ರೆಷನ್ ಫಾರ್ ದ ಪ್ರೆಷರ್ ವಿಲ್ ಬಿ ದ ಸೇಮ್. ಏನೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಬಿಟ್ರರಿ ಶೇಪ್, ಈ ರೀತಿ ನೀವು ಯಾವುದೇ ಶೇಪ್ ಇದ್ರು ಕ್ಯೂಬೇ ಇರಬೇಕಂತಿಲ್ಲ, ವಿ ವಿಲ್ ಗೆಟ್ ದ ಸೇಮ್ ಇಕ್ವೇಶನ್. ಇನ್ನೊಂದು ರಿಮಾರ್ಕ್ ಏನಂದ್ರೆ, ನಾವು ಈ ಡಿರೈವೇಶನ್ ಅನ್ನ ಮಾಡಬೇಕಿದ್ರೆ ಕೊಲಿಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ದೇವೆ. ನಾವು ಅಸ್ಯೂಮ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಓನ್ಲಿ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಆರ್ ಕೊಲೈಡಿಂಗ್ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್. ಮಾಲಿಕ್ಯೂಲ್ಸ್ can collide among themselves also. Even in that case, expression for the pressure does not change. Molecular collisions will not affect the equation. Isn't simple. Every collision ಏನಾಗಿದೆ elastic one ಇದೆ. Therefore, after every collision, ಯಾವುದೋ ಒಂದು molecule velocity decrease ಆದರೆ ಇನ್ಯಾವುದೋ molecule velocity increase ಆಗಬಹುದು. Therefore, the average values of the velocity will be remaining the same. Expression for the pressure is depending on the average velocity, not on the velocity of individual molecules. That's why even the collision among the molecules will not affect the equation. I hope you have understood the concept. Thank you for joining the class. Wish you happy learning.